ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಉತ್ತರ ಪ್ರದೇಶ ಅಂದ್ರೆ ಒಂದ್ ಕಾಲದಲ್ಲಿ ಕೇವಲ ರೌಡಿಗಳು, ಮಾಫಿಯಾ ಡಾನ್ಗಳು ಮತ್ತು ಭೂಕಬಳಿಕೆಯ ಮಾಡುವಂತಹ ಅಕ್ರಮಕೋರರ ಸ್ವರ್ಗವಾಗಿತ್ತು. ಆದ್ರೆ ಯಾವಾಗ ರಾಜ್ಯದ ಚುಕ್ಕಾಣಿಯನ್ನ ಕಾವಿ ಬಟ್ಟೆ ತೊಟ್ಟಂತಹ ಬುಲ್ಡೋಸರ್ ಬಾಬಾ ಅಂದ್ರೆ ಸಾಕ್ಷಾತ್ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಕೈಗೆ ತೆಗೆದುಕೊಳ್ತಾರೋ ಅಂದಿನಿಂದ ಮಾಫಿಯಾಗಳ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಧೂಳಿಪಟವಾಗಿದೆ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡ ಕುಲಗಳಾಗಿರಲಿ, ಅವರ ಬೆನ್ನಿಗೆ ಎಷ್ಟೇ ದೊಡ್ಡ ರಾಜಕೀಯ ಪ್ರಭಾವವಿರಲಿ, ಯೋಗಿಯವರ ಝೀರೋ ಟಾಲರೆನ್ಸ್ ನೀತಿಯ ಮುಂದೆ ಅವೆಲ್ಲವೂ ಕೂಡ ಮಂಡಿಯೂರಿ ಜೈಲಿನ ಕಂಬಿ ಹೆಣಿಸಬೇಕು ಎನ್ನುವುದು ಅಕ್ಷರಶಃ ಸಾಬೀತಾಗಿದೆ. ಪ್ರಸ್ತುತ ಇದೀಗ ಉತ್ತರ ಪ್ರದೇಶದಲ್ಲಿ ಇಂತಹದ್ದೇ ಒಂದು ಭಾರಿ ದೊಡ್ಡ ರಾಜಕೀಯ ಮತ್ತು ಕ್ರೈಮ್ ಭೂಕಂಪವೊಂದು ಸೃಷ್ಟಿಯಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಹುಂಡಿಯ ಹಣದ ಲೆಕ್ಕಾಚಾರದಲ್ಲಿ ನಡೀತಾ ಇರುವಂತಹ ಕಳ್ಳಾಟಗಳನ್ನ ಮುಂದಿಟ್ಕೊಂಡು ಉತ್ತರ ಪ್ರದೇಶದಲ್ಲಿ ರಾಜಕೀಯ ಮಾಡಲು ಹೊರಟಿದ್ದಂತಹ ಕೆಲವು ಕೆಂಪು ಟೋಪಿ ನಾಯಕರಿಗೆ ಇದೀಗ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅಕ್ಷರಶಃ ನರಕ ದರ್ಶನ ಮಾಡಿಸ್ತಾ ಇದೆ. ರಾಮ ಮಂದಿರ ವಿಚಾರದ ಸುಳ್ಳು ಪ್ರಚಾರ ಮಾಡ್ತಾ ಇದ್ದ ರಾಮ ದ್ರೋಹಿಗಳನ್ನ, ಹುಂಡಿ ಹಣದ ಗೊಂದಲಗಳಲ್ಲಿ ಶಾಮೀಲಾಗಿರುವವರನ್ನ ಹುಡುಕಿ ಎಳೆತರುವಂತಹ ಜವಾಬ್ದಾರಿಯನ್ನ ಯೋಗಿ ಸರ್ಕಾರ ಎಸ್ಐಟಿ ಅಂದ್ರೆ ವಿಶೇಷ ತನಿಖಾ ತಂಡಕ್ಕೆ ಒಪ್ಪಿಸಲಾಗಿದೆ. ಇದೀಗ ಎಸ್ಐಟಿ ತಂಡದ ಒಂದು ಭಾರಿ ದೊಡ್ಡ ರಿಪೋರ್ಟ್ ಹೊರಬೀಳುವ ಹಂತಕ್ಕೆ ತಲುಪಿದ್ದು, ಅನೇಕ ದೊಡ್ಡ ದೊಡ್ಡ ಕುಲಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ದಿಕ್ಕು ತಪ್ಪಿ ಓಡುವಂತಹ ಆಘಾತಕಾರಿ ಸತ್ಯ ಇದೀಗ ಬಟಬಯಲಾಗಿದೆ. ಅಷ್ಟಕ್ಕೂ ಅಯೋಧ್ಯ ರಾಮ ಮಂದಿರ ಕಾಣಿಕೆ ಹುಂಡಿಯ ವಿವಾದದಲ್ಲಿ ಅಡಗಿರುವಂತಹ ಆ ಅಸಲಿ ಕರಾಳ ರಹಸ್ಯ ಎಂಥದ್ದು? ಈ ವಿವಾದವನ್ನ ಬಳಸಿಕೊಂಡು ಸಮಾಜವಾದಿ ಪಕ್ಷದ ಕೆಂಪು ಟೋಪಿ ನಾಯಕರು ಮಾಡ್ತಾ ಇದ್ದಂತಹ ಆ ಆಂಟಿ ಹಿಂದೂ ಪ್ರೊಪೋಗಿಂಡಾ ಹೇಗಿತ್ತು? ಯೋಗಿ ಆದಿತ್ಯನಾಥ್ ಅವರ ರಚನೆ ಮಾಡಿದಂತಹ ಆ ಡೆಡ್ಲಿ ಎಸ್ಐಟಿ ತಂಡ ಕಲೆ ಹಾಕಿರುವಂತಹ ಆ ಸ್ಫೋಟಕ ಸಾಕ್ಷ್ಯಾಧಾರಗಳೇನೇನು? ನಕಲಿ ಪೋಸ್ಟರ್ ಗಳನ್ನ ಅಂಟಿಸಿ ಸಿಕ್ಕಿಬಿದ್ದಂತಹ ಆ ಸಮಾಜವಾದಿ ಪಕ್ಷದ ನಾಯಕರ ಕರುಣಾಜನಕ ಸ್ಥಿತಿ ಹೇಗಿದೆ? ರಾಮದ್ರೋಹಿಗಳಿಗೆ ಕೇವಲ ಬುಲ್ಡೋಸರ್ ಮಾತ್ರವಲ್ಲ, ಕಾನೂನಿನ ಉಕ್ಕಿನ ಕಂಬಿಗಳ ಹಿಂದೆಯೂ ಕೂಡ ಜಾಗ ಕಾಯ್ದಿರಿಸಲಾಗಿದೆ ಎನ್ನುವ ಯೋಗಿಯವರ ಆ ವಾರ್ನಿಂಗ್ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಉತ್ತರ ಪ್ರದೇಶದ ಈ ಬೃಹತ್ ಷಡ್ಯಂತ್ರ ಹಾಗೂ ಯೋಗಿ ಆದಿತ್ಯನಾಥ್ ಅವರ ಆಕ್ಷನ್ ಪ್ಲಾನ್ ನ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಅತ್ಯಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ದೇಶ ಪ್ರೇಮಿಯೂ ಹಾಗೂ ರಾಮ ಭಕ್ತನು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಯೋಗಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬಳಿಬೇಕು ಅಂತ ವಿರೋಧ ಪಕ್ಷಗಳು ರಾಮನ ಹೆಸರನ್ನ ಹೇಳ್ಕೊಂಡು ಬೃಹತ್ ಷಡ್ಯಂತ್ರ ಮಾಡಿದ್ದಾರೆ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಒಂದು ವೇಳೆ ಶ್ರೀರಾಮನ ಹುಂಡಿಯ ವಿಚಾರದಲ್ಲಿ ವಿರೋಧ ಪಕ್ಷದವರ ಕೈವಾಡವಿದ್ರೆ ಯೋಗಿ ಆದಿತ್ಯನಾಥ್ ಅವರು ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ. ಅಲ್ಲದೆ ಮುಂದಿನ ಬಾರಿಯೂ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಐ ಸಪೋರ್ಟ್ ಯೋಗಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಪೊಲಿಟಿಕಲ್ ಡ್ರಾಮಾದ ಅಸಲಿ ಲೆಕ್ಕಾಚಾರ ನಿಮಗೆ ಅರ್ಥ ಆಗ್ಬೇಕಾದ್ರೆ ನೀವು ಮೊದಲು ಅಯೋಧ್ಯ ರಾಮ ಮಂದಿರದ ಕಾಣಿಕೆ ಹುಂಡಿಯ ವಿವಾದದ ಮೂಲ ಬೇರನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬರುವಂತಹ ಅಪಾರ ಪ್ರಮಾಣದ ಕಾಣಿಕೆಯನ್ನ ಎಣಿಸುವಾಗ ಕೆಲವು ಸಿಬ್ಬಂದಿಗಳು ಸಣ್ಣ ಪುಟ್ಟ ಕಳ್ಳತನ ಮಾಡಿದ ಅನುಮಾನಗಳು ಹುಟ್ಕೊಂಡಿದ್ವು. ಇದು ಕೇವಲ ಕೆಲವು ಹೆಣಿಕೆ ಮಾಡುವಂತಹ ಸಿಬ್ಬಂದಿಗಳ ಲೋಪವಾಗಿತ್ತು. ಆದರೆ ಈ ಸಣ್ಣ ವಿಚಾರವನ್ನ ಇಟ್ಕೊಂಡು ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ನಾಯಕರು ಹಾಗೂ ಅಖಿಲೇಶ್ ಯಾದವ್ ಅವರ ಗ್ಯಾಂಗ್ ಇಡೀ ರಾಮ ಮಂದಿರ ಟ್ರಸ್ಟ್ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಭಾರಿ ದೊಡ್ಡ ಸುಳ್ಳು ಪ್ರಚಾರವನ್ನ ಶುರು ಮಾಡ್ತಾರೆ. ಬಿಜೆಪಿಯವರು ಈ ಕಳ್ಳತನ ಮಾಡಿಸ್ತಾ ಇದ್ದಾರೆ, ರಾಮ ಭಕ್ತರ ಕಾಣಿಕೆ ಲೂಟಿ ಆಗ್ತಾ ಇದೆ, ಅಯೋಧ್ಯೆಗೆ ಇನ್ ಮುಂದೆ ಯಾವ ಭಕ್ತನು ಕೂಡ ಹೋಗಬಾರದು ಅಂತ ಸಾರ್ವಜನಿಕ ಬೊಬ್ಬೆ ಹೊಡೆಯಲು ಶುರು ಮಾಡ್ತಾರೆ. ಇದು ಅಕ್ಷರಶಃ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಕೊಡುವಂತಹ ಭಾರಿ ದೊಡ್ಡ ಪೆಟ್ಟಾಗಿತ್ತು. ಯಾವ ನಾಯಕರು ದಶಕಗಳ ಕಾಲ ರಾಮ ಮಂದಿರ ನಿರ್ಮಾಣವನ್ನ ಕಟುವಾಗಿ ವಿರೋಧಿಸಿಕೊಂಡು ಬಂದಿದ್ರು, ಯಾವ ನಾಯಕರು ಅಯೋಧ್ಯೆಯಲ್ಲಿ ಕರಸೇವಕರ ಮೇಲೆ ಗುಂಡು ಹಾರಿಸುವ ಕರಾಳ ಆದೇಶವನ್ನು ನೀಡಿದ್ರು, ಇಂದು ಅದೇ ಕೆಂಪು ಟೋಪಿ ನಾಯಕರು ರಾಮನ ಬಗ್ಗೆ ಮೊಸಳೆ ಕಣ್ಣೀರು ಹಾಕಲು ಶುರು ಮಾಡಿದ್ದಾರೆ. ಅವರ ಅಸಲಿ ಉದ್ದೇಶ ರಾಮ ಭಕ್ತರ ರಕ್ಷಣೆಯಾಗಿರಲಿಲ್ಲ, ಬದಲಾಗಿ ಮುಂಬರುವ 2027ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಸುಳ್ಳು ಪ್ರಚಾರವನ್ನ ಮುಂದಿಟ್ಟುಕೊಂಡು ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿಗೆ ಮಸಿ ಬಳಿಯುವುದು ಅವರ ಏಕೈಕ ಕರಾಳ ಅಜೆಂಡಾ ಆಗಿತ್ತು. ಇದಕ್ಕಾಗಿ ಅವರು ತಮ್ಮ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ರಾಮ ಮಂದಿರ ಟ್ರಸ್ಟ್ ವಿರುದ್ಧ ಸುಳ್ಳು ಪೋಸ್ಟರ್ ಗಳನ್ನ ಅಂಟಿಸುವ ಷಡ್ಯಂತ್ರವನ್ನ ಜಾರಿ ಮಾಡಿದ್ರು. ವಿರೋಧಿಗಳ ಈ ಕಪಟ ನಾಟಕವನ್ನ ಯೋಗಿ ಆದಿತ್ಯನಾಥ್ ಅವರು ಕೇವಲ ಕೈಕಟ್ಟಿ ನೋಡಿಕೊಂಡು ಕೂರುವ ಮನುಷ್ಯ ಅಲ್ವೇ ಅಲ್ಲ. ಅವರು ತಕ್ಷಣವೇ ಈ ಇಡೀ ಕಾಣಿಕೆ ಹುಂಡಿ ಗೊಂದಲದ ತನಿಖೆಗಾಗಿ ಒಂದು ಅತ್ಯಂತ ಬಲಿಷ್ಠವಾದ ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡ್ತಾರೆ. ಈ ಎಸ್ಐಟಿ ತಂಡಕ್ಕೆ ಯೋಗಿಯವರು ನೀಡಿದಂತಹ ಆದೇಶ ಒಂದೇ, ಈ ಕಳ್ಳತನದಲ್ಲಿ ಶಾಮೀಲಾಗಿರುವಂತಹ ಸಣ್ಣ ಮೀನುಗಳಿಂದ ಹಿಡಿದು ಇದರ ಹಿಂದೆ ನಿಂತು ಸುಳ್ಳು ಪ್ರಚಾರ ಮಾಡ್ತಾ ಇರುವ ಮಗರ್ ಮಚ್ಗಳವರೆಗೂ ಪ್ರತಿಯೊಬ್ಬರ ಜಾತಕವನ್ನ ತೆಗೆಯಬೇಕು. ಕೇವಲ 15 ದಿನಗಳಲ್ಲಿ ಅಂತಿಮ ರಿಪೋರ್ಟ್ ಅನ್ನ ನನ್ನ ಟೇಬಲ್ ಮೇಲೆ ಇಡಬೇಕು ಅಂತ ಖಡಕ್ ಆಗಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶ ಹೊರಬೀಳ್ತಾ ಇದ್ದಂತೆಯೇ ಸುಳ್ಳು ಪ್ರಚಾರ ಮಾಡ್ತಾ ಇದ್ದ ನಾಯಕರ ಎದೆಯಲ್ಲಿ ಅಕ್ಷರಶಃ ನಡಕ ಶುರುವಾಗಿದೆ. ಎಸ್ಐಟಿ ತಂಡ ಅಯೋಧ್ಯೆಗೆ ಭೇಟಿ ನೀಡಿ ಕಲೆ ಹಾಕಿದ ಸಾಕ್ಷ್ಯಾಧಾರಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹವು. ಬರೋಬ್ಬರಿ 70ಕ್ಕೂ ಹೆಚ್ಚು ಬಾರಿ ಕಾಣಿಕೆ ಹಣದಲ್ಲಿ ಸಣ್ಣ ಪುಟ್ಟ ಕಳ್ಳತನವಾಗಿರುವ ಸುಳಿವುಗಳನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಈ ಕಳ್ಳತನದಲ್ಲಿ ಶಾಮೀಲಾಗಿದ್ದ 6 ಜನ ಕೌಂಟಿಂಗ್ ಸಿಬ್ಬಂದಿಗಳು ಮತ್ತು ಅವರಿಗೆ ಕುಮ್ಮಕ್ಕು ನೀಡ್ತಾ ಇದ್ದಂತಹ ಇನ್ನೂ ಯಾದವ್ ಸೇರಿದಂತೆ ಒಟ್ಟು 8 ಜನರನ್ನ ಎಸ್ಐಟಿ ತಂದ ತಕ್ಷಣವೇ ಅರೆಸ್ಟ್ ಮಾಡಿದೆ. ಇಲ್ಲಿ ಗಮನಿಸಬೇಕಾಗಿರೋ ಅತಿ ದೊಡ್ಡ ವಿಚಾರ ಏನಂದ್ರೆ, ಈ ಕಳ್ಳತನ ಮಾಡಿದಂತಹ ಪ್ರಮುಖ ಆರೋಪಿಗಳು ಅದೇ ಕೆಂಪು ಟೋಪಿ ಪಕ್ಷದ ಸಣ್ಣ ಪುಟ್ಟ ಕಾರ್ಯಕರ್ತರು ಎನ್ನುವಂತಹ ಆಘಾತಕಾರಿ ಲಿಂಕ್ ಕೂಡ ಪೊಲೀಸ್ ತನಿಖೆಯಲ್ಲಿ ಹೊರಬರಲು ಶುರುವಾಯಿತು. ಕಳ್ಳತನ ಮಾಡಿದ್ದು ಅವರೇ, ಆ ಕಳ್ಳರನ್ನ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಸುಳ್ಳು ಪ್ರಚಾರ ಮಾಡಿದ್ದು ಕೂಡ ಅವರೇ ಎನ್ನುವಂತಹ ಕರಾಳ ಷಡ್ಯಂತ್ರ ಇದೀಗ
ಬಯಲಾಗಿದೆ. ಎಸ್ಐಟಿ ಕೇವಲ ಆ 8 ಜನರನ್ನ ಅರೆಸ್ಟ್ ಮಾಡಿ ಸುಮ್ಮನಾಗಿಲ್ಲ. ಆ 8 ಜನರ ಬರೋಬ್ಬರಿ 20 ಜನ ಸಂಬಂಧಿಕರು ಮತ್ತು ಆಪ್ತರ ಬ್ಯಾಂಕ್ ಖಾತೆಗಳ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಸಂಬಂಧಿಕರು ಎಲ್ಲೆಲ್ಲಿ ಜಮೀನು ಖರೀದಿಸಿದ್ದಾರೆ, ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ ಎನ್ನುವ ಪ್ರತಿಯೊಂದು ಹಳೆಯ ಲೆಕ್ಕಾಚಾರವನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಕಾಣಿಕೆ ಹುಂಡಿಯಿಂದ ಕದ್ದ ಹಣವನ್ನ ಈ ಸಂಬಂಧಿಕರ ಖಾತೆಗಳಿಗೆ ವರ್ಗಾವಣೆ ಮಾಡಿ ಜಮೀನು ಖರೀದಿಸುವ ಬಿಗ್ ಸ್ಕೆಚ್ ಹಾಕಲಾಗಿತ್ತು ಎನ್ನುವ ಅನುಮಾನ ಕೂಡ ತನಿಖಾಧಿಕಾರಿಗಳಿಗೆ ಬಲವಾಗಿದೆ. ಈ ತನಿಖೆಯ ಬಲೆಗೆ ಅನೇಕ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಟ್ರಸ್ಟ್ನ ಕೆಲವು ಕಿರಿಯ ಅಧಿಕಾರಿಗಳು ಕೂಡ ಬೀಳುವ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಎಸ್ಐಟಿ ತನಿಖೆ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಯೋಗಿ ಪೊಲೀಸರು ಸುಳ್ಳು ಪ್ರಚಾರ ಮಾಡ್ತಾ ಇರುವವರನ್ನ ಹೆಡೆಮುರಿ ಕಟ್ಟುವ ಆಪರೇಷನ್ ಅನ್ನ ಭಾರಿ ವೇಗವಾಗಿ ಶುರು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಸ್ವಂತ ಊರಾದಂತಹ ಗೋರಖ್ಪುರದ ಶಾಸ್ತ್ರಿ ಚೌಕ್ ಬಳಿ ರಾಮ ಮಂದಿರ ಟ್ರಸ್ಟ್ ನ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಅನುಮತಿ ಇಲ್ಲದೆ ಸುಳ್ಳು ಪೋಸ್ಟರ್ ಗಳನ್ನು ಅಂಟಿಸ್ತಾ ಇದ್ದಂತಹ ಸಮಾಜವಾದಿ ಪಕ್ಷದ ಮುಖಂಡ ಅರವಿಂದ್ ಉಪೇಂದ್ರ ಶುಕ್ಲಾ ಮತ್ತು ಆತನ 3 ಸಹಚರರನ್ನ ಪೊಲೀಸರು ಕಾಲರ್ ಪಟ್ಟಿ ಹಿಡಿದು ಜೈಲಿಗೆ ಅಟ್ಟಿದ್ದಾರೆ. ಯಾವುದೇ ಆಧಾರವಿಲ್ಲದೆ ಸರ್ಕಾರದ ಮೇಲೆ ಗೂಬೆ ಕೂರಿಸಲು ಹೋದ್ರೆ ಪರಿಣಾಮ ಏನಾಗುತ್ತೆ ಎನ್ನುವುದಕ್ಕೆ ಈ ಘಟನೆ ಅತಿದೊಡ್ಡ ಉದಾಹರಣೆಯಾಗಿದೆ. ತಮ್ಮ ಪಕ್ಷದ ಕಾರ್ಯಕರ್ತರು ಜೈಲು ಸೇರ್ತಾ ಇದ್ದಂತೆಯೇ ಅಖಿಲೇಶ್ ಯಾದವ್ ಅವರು ದಿಢೀರ್ ಅಂತ ತಮ್ಮ ಬಣ್ಣವನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿದ್ದಾರೆ. ಒಂದ್ ಕಾಲದಲ್ಲಿ ನಾನು ಭಗವಂತನನ್ನ ನಂಬ್ತಾ ಇದ್ದೆ, ಆದ್ರೆ ಪೂಜೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಂತಹ ಅಖಿಲೇಶ್ ಯಾದವ್ ಅವರು ಇದೀಗ ನಾನು ಮನೆಯಿಂದ ಹೊರ ಬಂದಾಗ ಶ್ರೀರಾಮ, ಕೃಷ್ಣ, ಶಿವ ಮತ್ತು ಕಾಳಿ ಮಾತೆಯ ಪೂಜೆ ಮಾಡಿಯೇ ಬರ್ತೀನಿ ಅಂತ ಮೀಡಿಯಾಗಳ ಮುಂದೆ ಬೊಬ್ಬೆ ಹೊಡಿತಾ ಇದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮತ್ತು ಯೋಗಿ ಅವರ ಪೊಲೀಸ್ ಆಕ್ಷನ್ ಶುರುವಾಗ್ತಾ ಇದ್ದಂತೆ ಅವರೊಳಗೆ ಅಡಗಿದ್ದಂತಹ ನಕಲಿ ರಾಮ ಭಕ್ತಿ ಏಕೈಕಿ ಹೊರ ಬಂದಿದೆ ಅಂತ ಸಾರ್ವಜನಿಕರಿಗೆ ಸ್ಪಷ್ಟವಾಗ್ತಾ ಇದೆ. ಈ ಕೆಂಪು ಟೋಪಿ ನಾಯಕರು ಅಯೋಧ್ಯೆಯಲ್ಲಿ ಕಳ್ಳತನವಾಗ್ತಾ ಇದೆ, ಅಲ್ಲಿಗೆ ಯಾರು ಹೋಗ್ಬೇಡಿ ಅಂತ ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ನೈಜ ರಾಮ ಭಕ್ತರ ನಂಬಿಕೆಯನ್ನ ಅಲ್ಲಾಡಿಸಲು ಅವರಿಂದ ಒಂದು ಚೂರು ಕೂಡ ಸಾಧ್ಯವಿಲ್ಲ. ಅಧಿಕೃತ ರಿಪೋರ್ಟ್ಗಳ ಪ್ರಕಾರ ಜೂನ್ 21ರಿಂದ ಜುಲೈ 3ರವರೆಗೆ ಕೇವಲ 13 ದಿನಗಳಲ್ಲಿ ಬರೋಬ್ಬರಿ 11.5 ಲಕ್ಷಕ್ಕೂ ಅಧಿಕ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡಿ ರಾಮಲಲ್ಲನ ದರ್ಶನ ಪಡೆದಿದ್ದಾರೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಬಂದಿದ್ದಂತಹ ಭಕ್ತರ ಸಂಖ್ಯೆಗಿಂತ ಇದು ಡಬಲ್ ಆಗಿದೆ ಎನ್ನುವುದು ಅಕ್ಷರಶಃ ಬೆರಗುಗೊಳಿಸುವಂತಹ ಸತ್ಯ. ಕಾಣಿಕೆ ಹುಂಡಿಯ ವಿಚಾರ ಭಕ್ತರ ಶ್ರದ್ಧೆಯ ಮೇಲೆ ಕಿಂಚಿತ್ತೂ ಕೂಡ ಪ್ರಭಾವ ಬೀರಲು ಸಾಧ್ಯವಿಲ್ಲ ಎನ್ನುವುದು ವಿರೋಧಿಗಳಿಗೆ ಸಿಕ್ಕ ಅತಿದೊಡ್ಡ ಮತ್ತು ದಿಟ್ಟವಾದ ಉತ್ತರವಾಗಿದೆ. ಇದೇ ಎಸ್ಐಟಿ ರಿಪೋರ್ಟ್ ನಲ್ಲಿ ಅಯೋಧ್ಯೆ ರಾಮ ಮಂದಿರದ ಭವಿಷ್ಯದ ಭದ್ರತೆಯ ಬಗ್ಗೆ ಅತ್ಯಂತ ಕಟ್ಟುನಿಟ್ಟಾದ ಮತ್ತು ಹೈಟೆಕ್ ಆದ ಸಲಹೆಗಳನ್ನು ಸರ್ಕಾರಕ್ಕೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಕಾಣಿಕೆ ಹುಂಡಿಯ ಎಣಿಕೆ ಕಾರ್ಯ ಕೇವಲ ಮನುಷ್ಯರ ಕಂಗಾವಿನಲ್ಲೇ ಇರುವುದಿಲ್ಲ, ಬದಲಾಗಿ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಆಧಾರಿತ ಸ್ಮಾರ್ಟ್ ಕ್ಯಾಮೆರಾಗಳನ್ನ ಅಳವಡಿಸಲಾಗುತ್ತೆ. ಆಕ್ಸಿಸ್ ಕಂಟ್ರೋಲ್ ಮತ್ತು ಡಿಜಿಟಲ್ ಆಡಿಟ್ ಟ್ರಯಲ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತೆ. ಕಾಣಿಕೆ ಹುಂಡಿಯಿಂದ ಬ್ಯಾಂಕ್ನ ಒಳಗೆ ಹಣ ಹೋಗುವವರೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಡಿಜಿಟಲ್ ಕಂಗಾವಲನ್ನ ಇಡಲಾಗುತ್ತೆ. ಯಾರಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಎಐ ಸಿಸ್ಟಮ್ ತಾನಾಗಿಯೇ ಸ್ಮಾರ್ಟ್ ಮೆಸೇಜ್ ಕಳುಹಿಸುವ ಮೂಲಕ ಭಾರಿ ದೊಡ್ಡ ಸೆಕ್ಯೂರಿಟಿ ಕೋಟೆಯನ್ನ ಅಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇನ್ನು ಈ ತನಿಖೆಯಲ್ಲಿ ಅತಿ ಹೆಚ್ಚು ಆತಂಕಕ್ಕೆ ಒಳಗಾಗಿರುವಂತಹ ಮತ್ತೊಂದು ಪ್ರಮುಖ ಹೆಸರು ಅಂದ್ರೆ ಅದು ರಾಮ ಮಂದಿರ ಟ್ರಸ್ಟ್ ನ ಮಾಜಿ ಸದಸ್ಯ ಅನಿಲ್ ಮಿಶ್ರಾ ಅವರದ್ದು. ಎಸ್ಐಟಿ ನೀಡಿರುವಂತಹ ಪ್ರಾಥಮಿಕ ರಿಪೋರ್ಟ್ ನಲ್ಲಿ ಕಾಣಿಕೆ ಎಣಿಸುವ ಉಸ್ತುವಾರಿ ನೋಡಿಕೊಳ್ತಾ ಇದ್ದ ಅನಿಲ್ ಮಿಶ್ರಾ ಅವರ ನಿರ್ಲಕ್ಷ್ಯದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸರಿಯಾದ ಕಂಗಾವಲು ಇಲ್ಲದ ಕಾರಣ ಈ ಕಳ್ಳತನ ನಡೆದಿದೆ ಎನ್ನುವುದು ತನಿಖಾಧಿಕಾರಿಗಳ ವಾದ. ಈ ರಿಪೋರ್ಟ್ ಹೊರಬೀಳ್ತಾ ಇದ್ದಂತೆಯೇ ಅನಿಲ್ ಮಿಶ್ರಾ ಅವರು ಅಕ್ಷರಶಃ ಪ್ಯಾನಿಕ್ ಆಗಿದ್ದಾರೆ. ತಮ್ಮ ಮೇಲೆ ಎಫ್ಐಆರ್ ದಾಖಲಾಗಬಾರದು ಅಂತ ಅವರು ದೆಹಲಿ ಮತ್ತು ನಾಗ್ಪುರದ ಹಿರಿಯ ನಾಯಕರ ಸಂಪರ್ಕ ಮಾಡ್ತಾ ಇದ್ದಾರೆ. ತಮ್ಮನ್ನ ತಾವು ಬಚಾವ್ ಮಾಡಿಕೊಳ್ಳಲು ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ಯೋಗಿ ಸರ್ಕಾರದಲ್ಲಿ ತಪ್ಪು ಯಾರೇ ಮಾಡಿದ್ರು ಕೂಡ, ಎಷ್ಟೇ ಪ್ರಭಾವಿಯಾಗಿದ್ರು ಕೂಡ ಶಿಕ್ಷೆ ಗ್ಯಾರಂಟಿ ಎನ್ನುವುದು ಎಲ್ಲರಿಗೂ ತಿಳಿದಿರೋ ವಿಚಾರ. ಯೋಗಿ ಆದಿತ್ಯನಾಥ್ ಅವರು ತಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ನವ ಭಾರತದಲ್ಲಿ ಮತ್ತು ಹೊಸ ಉತ್ತರ ಪ್ರದೇಶದಲ್ಲಿ ಗೂಂಡಾಗಿರಿ ಮತ್ತು ಭ್ರಷ್ಟಾಚಾರಕ್ಕೆ ಒಂದು ಚೂರು ಕೂಡ ಜಾಗವಿಲ್ಲ ಅಂತ. ಹಬ್ಬಗಳ ಸಮಯದಲ್ಲಿ ಯಾರು ಗಲಭೆ ಸೃಷ್ಟಿಸಲು ಪ್ರಯತ್ನಿಸ್ತಾರೋ, ಯಾರು ರಾಮನ ಹೆಸರಿನಲ್ಲಿ ಸುಳ್ಳು ಪ್ರಚಾರ ಮಾಡ್ತಾರೋ ಅವರ ವಿರುದ್ಧ ಕೇವಲ ಕಾನೂನು ಮಾತ್ರವಲ್ಲ ಬುಲ್ಡೋಸರ್ಗಳು ಕೂಡ ಮಾತನಾಡುತ್ತೆ ಅನ್ನುವಂತಹ ಸ್ಟ್ರಾಂಗ್ ಮೆಸೇಜ್ ಅನ್ನ ಅವರು ರವಾನಿಸಿದ್ದಾರೆ. ರಾಮದ್ರೋಹಿಗಳು ಈ ರಾಜ್ಯದಲ್ಲಿ ನೆಮ್ಮದಿಯಿಂದ ಉಸಿರಾಡಲು ಸಾಧ್ಯವಿಲ್ಲ. ಅವರ ಸಂಪೂರ್ಣ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಿ ಜೈಲಿನ ಕಂಬಿಗಳ ಹಿಂದೆ ಹಾಕುವುದೇ ಯೋಗಿಯವರ ಕಟ್ಟಕಡೆಯ ಅಜೆಂಡಾವಾಯಿತು. ಯೋಗಿಯವರು ಇಷ್ಟೆಲ್ಲ ಆಕ್ಷನ್ ತೆಗೆದುಕೊಳ್ತಾ ಇದ್ರು ಕೂಡ ವಿರೋಧಿಗಳು ಕೇವಲ ತಮ್ಮದೇ ಆದಂತಹ ಒಂದು ಪ್ರೊಪೋಗೆಂಡಾದಲ್ಲಿ ಮಾತ್ರ ಬೊಬ್ಬೆ ಹೊಡಿತಾ ಇದ್ದಾರೆ. ಯೋಗಿ ಅವರು ಕೇಳುವ ನೇರವಾದ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರವಿಲ್ಲ. ಮಥುರಾದ ಕೃಷ್ಣ ಜನ್ಮಭೂಮಿ ವಿವಾದದ ಬಗ್ಗೆ ನೀವು ಯಾಕೆ ಮೌನವಾಗಿದ್ದೀರಾ? ಹಿಂದೂಗಳ ಪರವಾಗಿ ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ಹನುಮಾನ್ ಗರ್ಹಿಯಲ್ಲಿ ನೀವು ನಮಾಜ್ ಓದಿದ್ರಲ್ಲ, ಅದೇ ರೀತಿ ಜಾಮಾ ಮಸೀದಿಯಲ್ಲಿ ಹನುಮಾನ್ ಚಾಲೀಸಾ ಓದಿಸುವ ಧೈರ್ಯವನ್ನ ನೀವು ಯಾಕೆ ಮಾಡ್ಲಿಲ್ಲ? ಹೀಗಂತ ಯೋಗಿ ಅವರು ಕೇಳುವ ಪ್ರಶ್ನೆಗಳಿಗೆ ಕೆಂಪು ಟೋಪಿ ನಾಯಕರ ಬಳಿ ಅಕ್ಷರಶಃ ಉತ್ತರವೇ ಇಲ್ಲ. ಅವರ ಬಾಯಲ್ಲಿ ಕೈಕಲು ಹಾಕೊಂಡವರಂತೆ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದು ಅವರ ಕಪಟ ಜಾತ್ಯತೀತೆಯ ಅಸಲಿ ಮುಖವಾಡವಾಗಿದೆ. ಇಂತಹ ಭ್ರಷ್ಟ ಮತ್ತು ದ್ವೇಷಪೂರಿತ ರಾಜಕಾರಣಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಳ್ಳುವ ಈ ಕಠಿಣ ನಿರ್ಧಾರಗಳು ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಹೆಮ್ಮೆ ತರುತ್ತೆ. ಒಂದು ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕಾದ್ರೆ ಅಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿರಬೇಕು ಎನ್ನುವುದು ಯೋಗಿ ಮಾಡೆಲ್ ಇಡೀ ಭಾರತಕ್ಕೆ ಪ್ರೂವ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಸುಳ್ಳು ಪ್ರಚಾರಗಳಿಗೆ ಬೆಲೆ ಕೊಡದೆ ನೈಜ ಭಕ್ತರು ತಮ್ಮ ಆರಾಧ್ಯ ದೈವದ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನ ಇಡಲೇಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇಡೀ ರಾಜಕೀಯ ಮತ್ತು ಇನ್ವೆಸ್ಟಿಗೇಷನ್ ವಿದ್ಯಮಾನವನ್ನ ಅವಲೋಕಿಸಿದಾಗ ನಮ್ಗೆ ಅರ್ಥ ಆಗೋದು ಒಂದೇ ಒಂದು ಕಟ್ಟು ಸತ್ಯ ಏನಂದ್ರೆ, ಸುಳ್ಳು ಮತ್ತು ಅಪಪ್ರಚಾರದ ಮೇಲೆ ಕಟ್ಟಿದ ರಾಜಕೀಯ ಕೋಟೆ ಯಾವತ್ತೂ ಕೂಡ
ಶಾಶ್ವತವಾಗಿ ಉಳಿಯೋದಿಲ್ಲ. ರಾಮ ಮಂದಿರ ಕಾಣಿಕೆ ಹುಂಡಿ ವಿಚಾರವನ್ನ ಇಟ್ಕೊಂಡು ಯೋಗಿ ಸರ್ಕಾರದ ವರ್ಚಸ್ಸನ್ನ ಡ್ಯಾಮೇಜ್ ಮಾಡಲು ಹೊರಟಿದ್ದಂತಹ ಕೆಂಪು ಟೋಪಿ ನಾಯಕರು ಇದೀಗ ತಾವೇ ತೋಡಿದ ಗುಂಡಿಗೆ ಅಕ್ಷರಶಃ ಬಿದ್ದು ಒದ್ದಾಡ್ತಾ ಇದ್ದಾರೆ. ಎಸ್ಐಟಿ ರಿಪೋರ್ಟ್ ಅವರ ಅಸಲಿ ಬಣ್ಣವನ್ನ ಬಯಲು ಮಾಡಿದೆ. ನಕಲಿ ಪೋಸ್ಟರ್ ಅಂಟಿಸುವವರು ಜೈಲು ಸೇರಿದ್ದಾರೆ. ಕಳ್ಳತನ ಮಾಡಿದವರು ಪೊಲೀಸರ ಅತಿಥಿಯಾಗಿದ್ದಾರೆ. ಭವಿಷ್ಯದಲ್ಲಿ ರಾಮ ಮಂದಿರ ಟ್ರಸ್ಟ್ ಅನ್ನ ಎಐ ತಂತ್ರಜ್ಞಾನದ ಉಕ್ಕಿನ ಕಂಗಾವಲಿನಲ್ಲಿ ಇಡುವ ಮೂಲಕ ಇಂತಹ ಘಟನೆಗಳು ಮರುಕಳಿಸದಂತೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಕಟ್ಟುನಿಟ್ಟಿನ ಹೆಜ್ಜೆ ಇಡ್ತಾ ಇದೆ. ಇವರ ರಾಮದ್ರೋಹಿಗಳು ಯೋಗಿ ಅವರ ಈ ಡಿಫೆನ್ಸಿವ್ ಆಕ್ಷನ್ ನ ಮುಂದೆ ಕಂಪ್ಲೀಟ್ ಆಗಿ ಮಂಡಿ ಊರ್ಬಿಟ್ಟಿದ್ದಾರೆ. ಉತ್ತರ ಪ್ರದೇಶದ ಈ ರಾಜಕೀಯ ಹೈಡ್ರಾಮಾ ಮತ್ತು ಯೋಗಿ ಆದಿತ್ಯನಾಥ್ ಅವರ ಎಸ್ಐಟಿ ಆಕ್ಷನ್ ನ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ನಾನು ಇಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ವಿಡಿಯೋವನ್ನ ಇಲ್ಲಿ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.